ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನಾಂಕ ಡಿಸೆಂಬರ್ ತಿಂಗಳ 26. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ. ಶುಕ್ರವಾರ ಆಗುತ್ತೆ, 26ನೇ ತಾರೀಕು. ಷಷ್ಠಿ ಇದೆ ಬೆಳಗ್ಗೆ 9:55 ಆನಂತರ ಸಪ್ತಮಿ ಆರಂಭ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರ ಮಾರನೇ ದಿನ ಬೆಳಗಿನ ಜಾವ 5:44 ಇರುತ್ತೆ. ಸಿದ್ಧಿಯೋಗ ಮತ್ತು ತೈತಿಲ ಕರ್ಣ. ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು, ಆದರೆ 9:55 ನಂತರ ಅದು ಮುಖ್ಯವಾದಂತಹ ವಿಚಾರ. ಆದರೆ ಈಗಾಗಲೇ ಆರಂಭ ಮಾಡಿ ಅಪೂರ್ಣಗೊಂಡ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದರೆ ಸುಲಭ ರೀತಿಯಲ್ಲಿ ನಿಮ್ಮ ಟಾರ್ಗೆಟ್ ಅಥವಾ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈ ದಿನದ ವಿಚಾರ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ 10:58 ಆರಂಭ ಆಗುತ್ತೆ, 12:20 ಮುಗಿಯುತ್ತೆ. ಈ ಅವಧಿಯಲ್ಲಿ ನಮಗೆ ಒಂದು ರೀತಿ ನಂಬಿಕೆ ಇದೆ. ನಂಬಿಕೆಯನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಸುಲಭವಾಗಿ. ರಾಹುಕಾಲದಲ್ಲಿ ಯಾವುದೇ ಕೆಲಸ ಮಾಡಬಾರ್ದು, ಪೂಜೆ ಮಾಡಬಾರ್ದು, ಅವೆಲ್ಲ ಇಲ್ಲ. ಪೂಜೆ ಪುನಸ್ಕಾರಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ ನಂತರ ಯಮಗಂಡ ಕಾಲ ಮಧ್ಯಾಹ್ನ 3:15 4:41 ಇರುತ್ತೆ. ಪ್ರತಿನಿತ್ಯ ಹೇಳ್ತಾನೆ ಬರ್ತೀನಿ, ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು, ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ನಿಜವಾದ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಈ ದಿನ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲ್ಲ. ಯಾವುದೋ ಒಂದು ರೀತಿಯ ಆಲಸ್ಯ ಮನೆ ಮಾಡಿರುತ್ತೆ. ಅನಿವಾರ್ಯವಾದಂತಹ ಕೆಲಸಗಳನ್ನು ಮಾಡ್ತಾರೆ, ಅದನ್ನು ಅರ್ಧಂಬರ್ಧ ಮನಸ್ಸಿನಲ್ಲೇ ಮಾಡ್ತಾರೆ. ಈ ಕಾರಣದಿಂದ ನಿರೀಕ್ಷಿಸಿದ ಯಶಸ್ಸು ಅಥವಾ ಗೆಲುವು ಸಿಗಲ್ಲ, ಆದರೆ ತೊಂದರೆ ಆಗಲ್ಲ. ಏನು ಮಾಡಬೇಕು ಇವರು ಅಂದರೆ, ಇವತ್ತನ್ನು ಏನು ಸಿಗುತ್ತೋ ಅದಕ್ಕೆ ತೃಪ್ತಿ ಪಡಬೇಕು. ದುರಾಸೆ ಇರಬಾರ್ದು, ಅತಿಯಾದ ಒಂದು ಈ ವ್ಯಾಮೋಹ ಇರಬಾರ್ದು. ಗುರಿ ಮಾತ್ರ ಸರಿಯಾದ ರೀತಿಯಲ್ಲಿ ಇರಬೇಕು. ಆಗ ಈ ಒಂದು ಮಾತನ್ನು ಹೇಳ್ತಾರೆ, ನೀರಲ್ಲಿ ಮುಳುಗೋದು ಬದಲು ತೇಲ್ದ ಅಂತ. ಅಂದರೆ ತುಂಬ ತೊಂದರೆಗೆ ಒಳಗಾಗೋದ್ರ ಬದಲು ಸಹಜವಾದ ರೀತಿಯಲ್ಲಿ, ಸರಳವಾದ ರೀತಿಯಲ್ಲಿ ಜೀವನವನ್ನು ನಡೆಸಿಕೊಂಡು ಹೋಗ್ಬೋದು. ಇನ್ನು ಈ ಬಾಳ ಸಂಗಾತಿಯ ಸಹಾಯದಿಂದ ನೌಕರಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಅಥವಾ ಬೇರೆಯ ನೌಕರಿ ಅಂದರೆ ಉದ್ಯೋಗವನ್ನು ಬದಲಾಯಿಸುವ ಮನಸ್ಸಿದ್ದರೆ ಬಾಳ ಸಂಗಾತಿಯ ಸಹಾಯದಿಂದ ಒಳ್ಳೆಯ ಉದ್ಯೋಗ ದೊರೆಯುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ತೋರಿಸಿ. ಅದೇನೇ ಪ್ರಯತ್ನಪಟ್ಟರು ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ರೀತಿಯ ಬೆಳವಣಿಗೆ ಕಂಡುಬರಲ್ಲ, ಸಾಧಾರಣ ರೀತಿಯ ಪ್ರಗತಿ ಇದ್ದೇ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಇವರ ಹಿರಿಯ ಅಧಿಕಾರಿಗಳ ಜೊತೆ ಅಷ್ಟೇನು ಒಳ್ಳೆಯ ಒಡನಾಟ ಇವರಿಗೆ ಇರಲ್ಲ. ಬೇಡದ ವಿಚಾರಗಳಿಗೆ ವಾದ ವಿವಾದ ಇರುತ್ತೆ. ಇವರಿಗೆ ಬೇಕಿರೋ ವಿಚಾರವನ್ನು ಒಂದು ರೀತಿ ಕಟುವಾದ ಮಾತಿನಲ್ಲಿಗೆ ಮಾತಾಡ್ತಾರೆ. ಇಂತಹ ಪರಿಸ್ಥಿತಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಯಂತೆ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳು ಅದಕ್ಕೆ ಸರಿಸಮಾನವಾಗಿ ಇರುತ್ತೆ. ಆರೋಗ್ಯಕ್ಕೆ ಆ ಒಂದು ವಿಚಾರದಲ್ಲಿ ತಗೊಂಡಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯದಿಂದ ಬಾಳ್ತೀವಿ. ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ಸದಾಕಾಲ ಅವರು ತಮ್ಮ ಸ್ವಂತ ನಿರ್ಣಯಗಳಿಗೆ ಬದ್ಧರಾಗ್ತಾರೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಕೆಲವೊಮ್ಮೆ ತಾವು ತೆಗೆದುಕೊಂಡ ಆ ನಿರ್ಧಾರಗಳು
ಸರಿಯಾದದ್ದಲ್ಲ ಅಂತ ಅರ್ಥ ಆಗಿರುತ್ತೆ. ಆದರೆ ಒಂದು ರೀತಿ ತಮ್ಮ ಈ ಆತ್ಮ ತೃಪ್ತಿ ಅಥವಾ ಸಂತೋಷಕ್ಕೋಸ್ಕರ ಏನು ಮಾಡ್ತಾರೆ, ತಪ್ಪಾಗಿದ್ದರೂ ಸಹ ಅದನ್ನು ಸರಿಪಡಿಸಿಕೊಂಡು ಮುಂದುವರಿತಾರೆ. ಈ ಕಾರಣದಿಂದ ಅವರಿಗೆ ದೊರೆಯುವಂತಹ ಈ ಯಶಸ್ಸು ನಿಧಾನವಾಗುತ್ತೆ ಹೊರತು ಅವರು ಆ ಯಶಸ್ಸಿನಿಂದ ದೂರವಾಗಲ್ಲ. ಇಲ್ಲಿ ಮತ್ತೊಂದು ವಿಚಾರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದೇ ರೀತಿಯ ಮನೋಭಾವನೆಯಿಂದ ಇರ್ತಾರೆ. ಈ ಕಾರಣದಿಂದ ಯಾವುದೇ ರೀತಿಯ ಜಂಜಾಟ ಇಲ್ದಿರ, ಮನಸ್ತಾಪ ಇಲ್ದಿರ ಈ ದಿನವನ್ನು ಸಂತೋಷದಿಂದ ಕಳೀತಾರೆ. ಉದ್ಯೋಗ ಕ್ಷೇತ್ರದ ವಿಚಾರದಲ್ಲಿ ಇವರ ಒಂದು ನಿರ್ಣಯ ಪ್ರತಿಯೊಬ್ಬರ ಪಾಲಿಗೂ ಒಂದು ರೀತಿ ಬೇಸರವನ್ನು ತರುತ್ತೆ. ಕಾರಣ ಏನಪ್ಪ ಅಂದರೆ, ಕೇವಲ ತಮ್ಮ ಸ್ವಂತ ಒಂದು ಅನುಕೂಲಕ್ಕಾಗಿ ಅಥವಾ ಸ್ವಂತ ಯಶಸ್ಸಿಗಾಗಿ ಇವರು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾರೆ. ಅದರಲ್ಲೂ ಉನ್ನತ ಸ್ಥಾನದಲ್ಲಿದ್ದರೆ ಅಥವಾ ಅಧಿಕಾರ ಸ್ಥಾನದಲ್ಲಿದ್ದರೆ ಈ ರೀತಿಯ ಒಂದು ಸನ್ನಿವೇಶ ಎದುರಾಗುತ್ತೆ. ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಅಥವಾ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವ ಜನರ ಒಂದು ವಿರೋಧಕ್ಕೆ ನೀವು ಗುರಿಯಾಗ್ತೀರಿ. ಆದ್ದರಿಂದ ಸಾಧ್ಯವಾದಷ್ಟು ಪ್ರತಿಯೊಬ್ಬರ ಜೊತೆ ಅವರ ಮನಸ್ಸನ್ನು ಅರಿತುಕೊಂಡು ನಡೆದರೆ ನಿಮಗೆ ವಿಶಿಷ್ಟ ರೀತಿಯ ಸ್ಥಾನಮಾನ ಮಾತ್ರವಲ್ಲ, ವಿಶೇಷವಾದಂತಹ ಈ ಅವಕಾಶ ಸಹ ಇವತ್ತು ದೊರೆಯುವಂತಹ ಸಂಭವ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ತಗೊಂಬೋದಕ್ಕೆ ಯಶಸ್ಸನ್ನು ಕಾಣ್ತೀವಿ, ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ನೀಡಿ, ನೆಗ್ಲಿಜೆನ್ಸ್ ಅನ್ನೋದು ಬೇಡ. ಮಿಥುನ ರಾಶಿಯಲ್ಲಿ ನವ ದಂಪತಿಗಳ ಬಗ್ಗೆ ವಿಶೇಷವಾದ ವಿಚಾರವಿದೆ. ಅವರಿಗೆ ಒಂದು ಮಂಗಳಕರವಾದಂತಹ ವರ್ತಮಾನವೊಂದು ಬರುತ್ತೆ. ಇವರ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತೆ. ಬೇಡದೇ ಇರೋ ವಿಚಾರಗಳಿಗೆ ಹಣವನ್ನು ಇವರು ಖರ್ಚು ಮಾಡ್ತಾರೆ. ಇನ್ನು ತಾವಿಷ್ಟೇ ಕಷ್ಟಪಟ್ಟು ಸ್ವಂತ ಕೆಲಸ ಕಾರ್ಯಗಳಲ್ಲಿ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದರೂ ಕೂಡ ಒಂಟಿತನದಿಂದ ಏಕಾಂಗಿಯಾಗಿ ಮಾಡುವ ಕೆಲಸದಲ್ಲಿ ಅಷ್ಟೇನು ಲಾಭವಿರಲ್ಲ. ಆದರೆ ತಮ್ಮ ಆತ್ಮೀಯರ ಅಥವಾ ಸಹೋದ್ಯೋಗಿಗಳ ಜೊತೆಯಲ್ಲಿ ಇವರು ಪಾಲುಗಾರಿಕೆ ವ್ಯಾಪಾರವನ್ನು ಮಾಡಿದರೆ ಉತ್ತಮ ಆದಾಯ ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಇವರ ತಾಯಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಪ್ರಗತಿಯಲ್ಲಿ ಇವರ ಒಂದು ಕಷ್ಟದ ಪ್ರಯತ್ನ ಹೆಚ್ಚಾಗಿರುತ್ತೆ. ಆದ್ದರಿಂದ ಒಂದು ರೀತಿ ಬಳುವಳಿಯಾಗಿ ಪ್ರೀತಿಯಿಂದ ನಿಮಗೆ ನಿಮ್ಮ ತಾಯಿಯಿಂದ ಆಹಾರದ ಸಮಸ್ಯೆ ಇದ್ದರೂ ಪರಿಹಾರಗೊಳ್ಳುವಂತಹ ಒಂದು ಸನ್ನಿವೇಶ ಇದರಾಗಿದೆ. ಪತಿ ಪತ್ನಿಯರ ನಡುವೆ ಅನಾವಶ್ಯಕವಾದಂತಹ ಗೊಂದಲ ಇರುತ್ತೆ. ಆ ಗೊಂದಲಗಳು ದೊಡ್ಡ ಮಟ್ಟದ ಈ ವಾದ ವಿವಾದಗಳಿಗೆ ಆರಂಭ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಈ ಕಾರಣಗಳಿಂದ ಕುಟುಂಬದಲ್ಲಿ ಸಾಕಷ್ಟು ತೊಂದರೆಗಳು ಅಥವಾ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೋಬೇಕು. ಕಾರಣ ಏನಪ್ಪ ಅಂದರೆ, ಅನಾರೋಗ್ಯದಿಂದ ಬಳಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಇಲ್ಲಿ. ಇನ್ನು ಈ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಅವರ ಒಂದು ಯಶಸ್ಸಿನ ಹಾದಿಯಲ್ಲಿ ಪ್ರತಿಯೊಬ್ಬರು ಸಾಗುವುದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಈ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಸಹ ಸ್ಥಿರತೆ ಕಂಡು ಬರುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು ವಿವಾಹ ನಿಶ್ಚಯವಾಗಿರುತ್ತೆ. ವಿವಾಹದ ದಿನಗಳ ಸಹ ಹತ್ತಿರ ಬರುತ್ತೆ. ಏನಾಗುತ್ತೆ, ಆ ವಧೂವರರ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಯಾವುದೋ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಅದನ್ನು ಹಣಕಾಸಿನ ವಿಚಾರ ಅಂತ ಕಂಡು ಬರ್ತಿದೆ. ಈ ಕಾರಣದಿಂದ ಮದುವೆಯ ವಿಚಾರದಲ್ಲಿ ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ. ಮದುವೆ ನಿಂತೋಗ್ಬೋದು ಅಥವಾ ಸ್ವಲ್ಪ ದಿನ ಮದುವೆ ಮುಂದಕ್ಕೆ ಹೋಗ್ಬೋದು. ಅದು ಇಲ್ಲಿ ನೂತನ ದಂಪತಿಗಳಿಗೆ ಹೊಸ
ರೀತಿಯ ಬದಲಾವಣೆಗಳು ಕಂಡುಬರುತ್ತೆ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಆ ಉದ್ಯೋಗ ಕ್ಷೇತ್ರದ ಬದಲಾವಣೆಗೆ ಅವರು ಅನಿವಾರ್ಯವಾಗಿ ಹೊಂದಿಕೊಂಡು ಬಾಳಬೇಕಾಗುತ್ತೆ. ಈ ಕಾರಣದಿಂದ ನೀವಿವತ್ತು ಈ ಉದ್ಯೋಗವನ್ನು ಬದಲಾಯಿಸುವಂತಹ ತೀರ್ಮಾನಕ್ಕೆ ಬರ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆ ಬಹುದಿನದಿಂದ ಕಾಡ್ತಿರೋ ಒಂದು ಅನಾರೋಗ್ಯದ ಬಗ್ಗೆ ಹೆಚ್ಚಿನ ಚಿಂತೆ ಇರುತ್ತೆ. ಆದ್ದರಿಂದ ಚಿಂತೆಯನ್ನು ಮಾಡೋದ್ರ ಬದಲು ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ನಿಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ಯಾರಿಗೂ ಹೇಳಲ್ಲ. ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ. ನಿಮಗೂ ನಿಮ್ಮ ತಂದೆಗೂ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಪರಸ್ಪರ ಚರ್ಚೆ ಮಾಡೋದು ಕೂಡ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ನಿಮ್ಮ ಸೋದರರಿಗೆ ಅಥವಾ ಸೋದರರಿಗೆ ಮಾತ್ರ ಉತ್ತಮ ಒಂದು ಸಹಾಯವನ್ನು ಮಾಡ್ತೀರಿ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಒಟ್ಟಾರೆ ಸುಖವಾಗಿರಬೇಕು, ಸಂತೋಷವಾಗಿರಬೇಕು. ಇದಕ್ಕೆ ಯಾವುದೇ ರೀತಿಯ ತ್ಯಾಗ ಮಾಡೋಕ್ಕೂ ನೀವು ಇವತ್ತು ಸಿದ್ಧರಿರ್ತೀರಿ. ಇದು ನಿಮ್ಮ ವಿಚಾರ ಈ ದಿನದ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಇವರಿಗೆ ಉತ್ತಮ ಆರೋಗ್ಯ ಇರುತ್ತೆ. ಬಹುದಿನದಿಂದ ಕಾಡ್ತಾ ಇದ್ದ ಒಂದು ಅನಾರೋಗ್ಯದ ವಿಚಾರದಲ್ಲಿ ಒಳ್ಳೆಯದೇ ಆಗುತ್ತೆ, ಪರಿಹಾರ ಒಂದು ಸಿಕ್ಕಿರುತ್ತೆ. ಆದರೂ ಕೂಡ ಇವರ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇರಲ್ಲ. ಇವರ ಬಗ್ಗೆ ಇವರಿಗೆ ಒಂದು ವಿಶ್ವಾಸದ ಕೊರತೆ ಸಹ ಕಂಡುಬರುತ್ತೆ. ಆದ್ದರಿಂದ ಪದೇ ಪದೇ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆದ್ದರಿಂದ ಆದಷ್ಟು ಆತ್ಮವಿಶ್ವಾಸದಿಂದ ಮುಂದುವರಿಯೋದು ತುಂಬ ಒಳ್ಳೆಯದು. ಕುಟುಂಬದಲ್ಲಿ ನಿಮ್ಮ ಒಂದು ಸಹಯೋಗದಲ್ಲಿ ಮಂಗಳ ಕಾರ್ಯವೊಂದು ನೆರವೇರುತ್ತೆ. ಅದರಲ್ಲಿ ನಿಮ್ಮ ಪಾತ್ರ ಅತಿ ಮುಖ್ಯವಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ವಿಚಾರಗಳಿಗೆ ಅಥವಾ ಪದಾರ್ಥಗಳಿಗೆ, ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಇಲ್ಲೇನಾಗುತ್ತೆ, ಆರಂಭದಲ್ಲಿ ನೀವು ಯಾರ ಮಾತನ್ನು ಕೇಳಲ್ಲ. ಯಾರೆಷ್ಟೇ ಹೇಳಿದ್ರು ದುಡ್ಡು ಖರ್ಚು ಮಾಡಬೇಡ ಅಂತ ಹೇಳಿದ್ರು ನೀವು ಅದನ್ನು ಕೇರ್ ಮಾಡಲ್ಲ. ನಿಮ್ಮ ಮನಸ್ಸಿಗೆ ತೋಚಿದಂತೆ ಹಣವನ್ನು ಖರ್ಚು ಮಾಡ್ತೀರಿ. ಆದರೆ ಅದಾದ ನಂತರ ನಿಮಗೆ ಒಂದು ರೀತಿ ಜ್ಞಾನೋದಯ ಆಗುತ್ತೆ. ಆಗ ಏನು ಮಾಡ್ತೀರಿ, ನೀವು ಬುದ್ಧಿವಂತಿಕೆಯಿಂದ ಬೇರೆಯವರಿಂದ ಹಣದ ಸಹಾಯವನ್ನು ಪಡಿತೀರಿ. ಉತ್ತಮ ಆರೋಗ್ಯ ಇರುತ್ತೆ, ತೊಂದರೆ ಇಲ್ಲ. ಆದರೆ ದೈಹಿಕವಾಗಿ ಸದೃಢತೆ ಕಂಡುಬರಲ್ಲ. ಸಾಹಸಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಇಷ್ಟಪಡ್ತೀರಿ. ಸಮಾಜದ ಉನ್ನತ ಅಧಿಕಾರ ಅಥವಾ ಉನ್ನತ ಪಟ್ಟ ನಿಮ್ಮದಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಸ್ವಾರ್ಥದಿಂದ ನಿಮ್ಮ ಬಳಿ ಕಷ್ಟ ಅಂತ ಬಂದವರಿಗೆ ಸಹಾಯವನ್ನು ಮಾಡ್ತೀರಿ. ಇಲ್ಲಿ ದೂರದ ಊರಿಗೆ ಪ್ರಯಾಣ ಬೆಳೆಸ್ತೀರಿ. ಅದರಿಂದ ನಿಮಗೆ ವಿಶೇಷವಾದಂತಹ ಅನುಕೂಲತೆಗಳು ಕಂಡುಬರುತ್ತೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ಬಹುದಿನದಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಇವತ್ತು ಅವರ ಆತ್ಮೀಯ ಸ್ನೇಹಿತರ ಅಥವಾ ದೂರದ ಬಂಧು ಬಳಗದವರ ಸಹಾಯದಿಂದ ಉದ್ಯೋಗ ಲಭ್ಯವಾಗುತ್ತೆ. ಆದರೆ ಈ ಉದ್ಯೋಗದಲ್ಲಿ ಅವರಿಗೆ ಸಾಕಷ್ಟು ಒಂದು ಸಂತೃಪ್ತಿ ದೊರೆಯಲ್ಲ. ಈ ಕಾರಣದಿಂದ ಉದ್ಯೋಗನ ಹೋಗ್ತಾರೆ ಉದ್ಯೋಗಕ್ಕೆ, ಆದರೆ ಉದ್ಯೋಗವನ್ನು ಬದಲಾಯಿಸುವ ತೀರ್ಮಾನವನ್ನು ಅಂದೇ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಗರ್ಭಿಣಿಯರಿದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಂಬೋದು ಒಳ್ಳೆಯದು. ಸೋದರ ಸೋದರಿಯರ ಜೊತೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಇದರಿಂದ ನಿಮ್ಮ ಮನಸ್ಸನ್ನು ಅವರ ಅರ್ಥ ಮಾಡ್ಕೊಂಬಲ್ವೋ, ಅವರ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಂಬಲ್ವೋ. ಒಟ್ಟಾರೆ ಕುಟುಂಬದಲ್ಲಿ ಈ ಕಾರಣದಿಂದಾನೇ ಸ್ವಲ್ಪ ಬೇಸರದ ವಾತಾವರಣ ಸಹ ಇರುತ್ತೆ. ಉತ್ತಮ ಆದಾಯ ಇದ್ದರೂ ಕೂಡ ನೀವೇನು ಮಾಡ್ತೀರಿ, ಇವತ್ತು ಅಧಿಕವಾಗಿ ಖರ್ಚು ವೆಚ್ಚಗಳನ್ನು ಮಾಡ್ತೀರಿ. ಅದರಲ್ಲೂ ಬೇಡದೇ ಇರೋ ವಿಚಾರಕ್ಕೆ ಮೂರನೆಯ ಒಂದು ಜನರ ಮನಸ್ಸನ್ನು ಒಂದು ತೃಪ್ತಿಪಡಿಸೋದಕ್ಕೋಸ್ಕರ ಯಾರಿಗೋ ತೊಗೊಂಡೋಗಿ ಗಿಫ್ಟ್ ಕೊಡೋದು
ಅವರಿಂದೇನು ಉಪಯೋಗನ ಇರಲ್ಲ ನಿಮಗೆ, ಅವರಿಂದ ಬರೀ ನಿಮಗೆ ತೊಂದರೆನೇ ಆಗ್ತಿರುತ್ತೆ. ಇಂತಹ ಒಂದು ಖರ್ಚು ವೆಚ್ಚಗಳನ್ನು ನೀವು ಎದುರಿಸಬೇಕಾಗತ್ತೆ. ಆದಷ್ಟು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯಿಂದ ನೀಡೋದು ಒಳ್ಳೆಯದು. ಯಾವುದೇ ಮಂಗಳ ಕಾರ್ಯವಾಗಲಿ, ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಾಗಲಿ ನಿಮಗೆ ಇಷ್ಟವಿರಲ್ಲ, ಮನಸ್ಸಿರಲ್ಲ. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ವಾದ ವಿವಾದಗಳು ಸಹ ಉಂಟಾಗುವಂತಹ ಸಾಧ್ಯತೆಗಳಿವೆ. ಆದಾಯದ ಬಗ್ಗೆ ಬಂದಾಗ ಆಗಲೇ ಹೇಳಿದ್ದೀನಿ, ಉತ್ತಮ ಆದಾಯ ಇರುತ್ತೆ, ಆದರೆ ಅದನ್ನು ಉಳಿಸ್ಕೊಂಬ ಒಂದು ಪರಿಜ್ಞಾನ ನಿಮ್ಮಲ್ಲಿ ಇರಲ್ಲ. ಆರೋಗ್ಯದ ಬಗ್ಗೆ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ನಿಮ್ಮನ್ನು ಕಾಡುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಇವರ ಮುಂದೆ ಎರಡು ರೀತಿಯ ಪ್ರಶ್ನೆ ಇರುತ್ತೆ. ಒಂದು, ಮನೆಯನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕು, ಅಥವಾ ಮನೆಗೆ ಹೊಸ ರೂಪವನ್ನು ಕೊಡಬೇಕು, ಹೊಸ ವಾಹನವನ್ನು ಕೊಡಬೇಕು. ಈ ರೀತಿ ಒಟ್ಟಾರೆ ಇವರ ಮನಸ್ಸಿನಲ್ಲಿ ಯಾವುದೇ ವಿಚಾರದಲ್ಲಿ ಅಥವಾ ವಿಚಾರದ ಬಗ್ಗೆ ದೃಢವಾದ ನಿರ್ಣಯವನ್ನು ತಗೊಂಬೋದಕ್ಕೆ ಇವತ್ತು ಸಾಧ್ಯ ಆಗಲ್ಲ. ಆದರೆ ಇವರಿಗೆ ಸಹಾಯಕ್ಕೆ ಬರೋದು ಯಾರಪ್ಪ ಅಂದರೆ ಇವರ ಮಕ್ಕಳ ಒಂದು ಸಹಾಯದಿಂದ ಕೊನೆಯದಾಗಿ ಏನು ಮಾಡ್ತಾರೆ, ಮನೆಯನ್ನು ಪುನರ್ನಿರ್ಮಿಸೋದಕ್ಕೆ, ಅಂದರೆ ಇರೋ ಮನೇನ ಇನ್ನೂ ಚೆನ್ನಾಗಿ ಕಾಣೋ ಥರ, ವಿಶಾಲವಾಗಿ ಕಾಣೋ ಥರ ಕಟ್ಟಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಈ ಕಾರಣದಿಂದ ಹಣದ ಅವಶ್ಯಕತೆ ಇವರಿಗೆ ಜಾಸ್ತಿ ಇರುತ್ತೆ. ಇವರ ಈ ಒಂದು ದೊಡ್ಡ ಕನಸು ನನಸಾಗುವಂತಹ ಸಾಧ್ಯತೆಗಳು ತುಂಬ ಕಂಡು ಬರ್ತಾ ಇದೆ. ನಿಮಗೆ ಇಷ್ಟವಾದಂತಹ ವಾಹನವನ್ನು ಕೊಡ್ತೀರಿ, ಅದರಲ್ಲೂ ಸಹ ಯುವಕರು ಅಥವಾ ಯುವತಿಯರು. ನಿಮ್ಮ ತಂದೆಯವರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇರುತ್ತೆ, ಬಹುಕಾಲದಿಂದ ಕಾಡುತ್ತಿರೋ ಸಮಸ್ಯೆ ಇದ್ದರೆ ಅದು ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತೋರಿಸೋದು ಒಳ್ಳೆಯದು. ನಿಮ್ಮ ತಾಯಿಯವರಿಂದ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಅದು ಕೇವಲ ಮಾರ್ಗದರ್ಶನ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರ ಇರ್ಬೋದು. ಒಟ್ಟಾರೆ ಇದೆ ನಿಮ್ಮ ಜೀವನಕ್ಕೆ ಒಂದು ರೀತಿ ಬೆನ್ನೆಲುಬು ಆಗುತ್ತೆ. ವಿದೇಶಕ್ಕೆ ತೆರಳುವಂತಹ ಅವಕಾಶ ದೊರೆತಾಗ ಅದನ್ನು ಬಳಸಿಕೊಳ್ಳುವ ಒಂದು ಬುದ್ಧಿವಂತಿಕೆಯನ್ನು ತೋರಿ ಅಂತಹ ಅವಕಾಶ ನಿಮಗೆ ದೊರೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಿವೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಅಗತ್ಯವಿದ್ದಷ್ಟು ಹಣವನ್ನು ನೀವು ಸಂಪಾದಿಸುವಂತಹ ಛಾತಿ ಇರುತ್ತೆ. ಹಾಗೆ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತೀರಿ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ. ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ನಡೆಯಬೇಕಾದ ಒಂದು ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯ ಅನಿವಾರ್ಯವಾಗಿ ಮುಂದೂಡಲ್ಪಡುತ್ತೆ. ಇದರಿಂದ ಒಂದು ರೀತಿ ನೀವು ಸಹನೆಯನ್ನು ಕಳ್ಕೋತೀರಿ. ಆದ್ದರಿಂದ ನಿಮ್ಮ ಬಗ್ಗೆ ಬೇರೆಯವರಿಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಕೂಡ ಅವರು ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನು ಕಾಣಲು ಬಂದರೂ ಕೂಡ ಅವರ ಜೊತೆ ಸ್ವಲ್ಪ ಕಟುವಾದ ಮಾತಿನಿಂದ ವರ್ತಿಸ್ತೀರಿ. ಸಾಧ್ಯವಾದಷ್ಟು ಎಲ್ಲರನ್ನ ನೀವು ಇವತ್ತು ಮಾತಿನಿಂದ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ. ಕಾರಣ ಏನು ಅಂದರೆ ಬೇರೆಯವರ ಸಹಾಯದಿಂದ ಮಾತ್ರ ನಿಮ್ಮ ದೊಡ್ಡ ಸಮಸ್ಯೆಯೊಂದು ಇವತ್ತು ಈ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಉನ್ನತ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇದ್ದವರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ವಿದೇಶಿ ಭಾಷೆಯನ್ನು ಕಲಿಬೇಕು ಅನ್ನೋರಿಗೆ ಅಥವಾ ವಿದೇಶಿ ಸಂಗೀತ ಅಥವಾ ನೃತ್ಯ ರೂಪವನ್ನು ಕಲಿಬೇಕು ಅನ್ನೋರಿಗೆ ಉತ್ತಮ ಗುರುಗಳ ಮಾರ್ಗದರ್ಶನ ಸಿಗುತ್ತೆ. ಒಟ್ಟಾರೆ ಈ ದಿನ ಯುವಕ ಯುವತಿಯರ ಪಾಲಿಗೆ ಒಂದು ಒಳ್ಳೆಯ ದಿನವಾಗಿದೆ. ಅವರ ಮನಸ್ಸಿನ ಆಶೋತ್ತರಗಳು ಸುಲಭದ ರೀತಿಯಲ್ಲಿ ನೆರವೇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ ಅತಿಯಾದ ಕೋಪ ಇರುತ್ತೆ. ಆ ಕೋಪನೇ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಏರುಪೇರು ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ರಕ್ತದ ಒತ್ತಡ ಇದ್ದವರು ತುಂಬ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ನವವಿವಾಹಿತರಿಗೆ ಶುಭ ವರ್ತಮಾನವೊಂದು ಬರುತ್ತೆ. ನೀವು ಯಾವುದಾದ್ರೂ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದರೆ ಅದರಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಹಿತವಾಗುವಂತಹ ಒಂದು ರಿಸಲ್ಟ್, ಅಂದರೆ ನಿಮಗೆ ಇವತ್ತು ಕೆಲಸ ಸಿಗುವಂತಹ ಸಾಧ್ಯತೆಗಳು ದುಪ್ಪಟ್ಟಾಗಿದೆ. ಒಳ್ಳೆಯದಾಗುತ್ತೆ.
ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ತಮ್ಮ ಪ್ರಥಮ ಆದ್ಯತೆಯನ್ನು ತಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿಗೆ ಮತ್ತು ತಮ್ಮ ಬಾಳ ಸಂಗಾತಿಗೆ ಪಟ್ಟಂತಹ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿಯ ಬೇಸರ ಅಥವಾ ಗಂಭೀರವಾದಂತಹ ವಾತಾವರಣ ಉಂಟಾಗುತ್ತೆ. ದುಡುಕುತನದಿಂದ ಇವರು ಪ್ರತಿಯೊಬ್ಬರ ಜೊತೆಯಲ್ಲೂ ವಾದ ವಿವಾದದಿಂದ ತೊಡಗುತ್ತಾರೆ. ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿರ್ತಾರೆ. ಈ ಕಾರಣದಿಂದ ಮೊದಲನೇದಾಗಿ ಇವರು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳಿದ್ರೆ ಇವರ ದೊಡ್ಡ ಒಂದು ವಿಪತ್ತು ಅಥವಾ ದೊಡ್ಡದಾದಂತಹ ಸಮಸ್ಯೆಯೊಂದು ಆತ್ಮೀಯರ ಸಹಾಯದಿಂದ ಪರಿಹಾರಗೊಳ್ಳುತ್ತೆ. ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಈ ವಾದ ವಿವಾದದಿಂದ ಇವರ ಕಾರಣದಿಂದಾನೇ ಒಂದು ರೀತಿ ಶಾಂತಿ ನೆಮ್ಮದಿ ಹಾಳಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂದರೆ ಯಾವುದೇ ಒಂದು ಅತಿಶಯೋಕ್ತಿ ಆಗಲ್ಲ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರೋರಿಗೆ ಬಾಳ ಸಂಗಾತಿಯಿಂದ ಅಥವಾ ಭಾವಮೈದುನರಿಂದ ಸಾಕಷ್ಟು ಅನುಕೂಲತೆ, ಹಣದ ಅನುಕೂಲತೆ ಕಂಡುಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಕೇವಲ ಹೊಂದಿಕೊಂಡು ಎಲ್ಲರೊಂದಿಗೆ ಬಾಳಬೇಕು, ಬೇರೆ ವಿಧಿ ಇಲ್ಲ. ಈ ಕಾರಣದಿಂದ ಕೆಲವೊಮ್ಮೆ ಉದ್ಯೋಗವನ್ನು ಬದಲಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಹಾಗೆ ಉತ್ತಮ ಅವಕಾಶಗಳು ಸಹ ಇವರಿಗೆ ಸಿಗುತ್ತೆ. ದೊರೆಯುವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ಧನುರಾಶಿಯಲ್ಲಿ ಹುಟ್ಟಿರೋರು ಯಾರೇ ಆಗಲಿ ಇವರ ಪಾಲಿನ ಒಂದು ಅವಕಾಶಗಳನ್ನು ತಮ್ಮದಾಗಿಸ್ಕೋಬೋದು ಅಥವಾ ಇವರಿಗೆ ಸೇರಬೇಕಾದಂತಹ ಹಣಕಾಸನ್ನು ಅವರು ತಗೋಬೋದು. ಇಂತಹ ತೊಂದರೆಗಳನ್ನು ಇವರಿಗೆ ನೀಡಿದರೂ ಸಹ ಇವರಿವತ್ತು ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ. ಈ ಕಾರಣದಿಂದ ಪ್ರತಿಯೊಬ್ಬರು ಅವರ ತಪ್ಪನ್ನು ಅವರೇ ಅರಿತುಕೊಂಡು ಏನು ಮಾಡ್ತಾರಪ್ಪ ಅಂದರೆ, ಇವರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸ್ತಾರೆ. ಈ ಕಾರಣದಿಂದ ಇವತ್ತು ಇವರಿಗೆ ನಿಜಕ್ಕೂ ಒಳ್ಳೆಯ ದಿನ ಅಂತ ಹೇಳಿದರೆ ಯಾವುದೇ ಒಂದು ತಪ್ಪು ಆಗಲ್ಲ. ಇವರ ಮನಸ್ಸಿನಲ್ಲಿ ಸೇಡು ಅಥವಾ ಕೋಪ ಇರಲ್ಲ, ಪ್ರೀತಿ ವಿಶ್ವಾಸ ಮಾತ್ರ ಇರುತ್ತೆ. ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರೋದ್ರಿಂದ ಮನಸ್ಸಿಗೆ ಭಯದ ವಾತಾವರಣ ಇರುತ್ತೆ, ಆದರೆ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ಕುಟುಂಬದಲ್ಲಿ ಒಟ್ಟಾರೆ ಇವರ ಒಂದು ಉಪಸ್ಥಿತಿಯಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಆದ್ದರಿಂದ ಸಂತೋಷ ಸಂಭ್ರಮದ ವಾತಾವರಣ ಇರುತ್ತೆ. ಇವರ ಒಂದು ನೇತೃತ್ವದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ವಿನೂತನ ರೀತಿಯ ಬದಲಾವಣೆ ಕಂಡುಬರುತ್ತೆ. ಈ ಬದಲಾವಣೆಗಳನ್ನು ಆರಂಭದಲ್ಲಿ ಬೇರೆಯವರು ವಿರೋಧ ಮಾಡಿದ್ರು ಕೂಡ ಆ ನಂತರ ಇವರ ರೀತಿ ನೀತಿಯನ್ನು ಒಪ್ಪಿಕೊಂಡು ಅದರ ಆಂತರ್ಯವನ್ನು ತಿಳಿದುಕೊಂಡು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಇವರಿಗೆ ಬೆಂಬಲವನ್ನು ಕೊಡ್ತಾರೆ. ಈ ಕಾರಣದಿಂದ ಕೇವಲ ಕುಟುಂಬ ಮಾತ್ರವಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರು ತಮ್ಮದೇ ಆದಂತಹ ಈ ಹಾದಿಯಲ್ಲಿ ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ. ಒಟ್ಟಾರೆ ಒಳ್ಳೆಯ ದಿನ ಇವರಿಗಾಗಿರುತ್ತೆ. ಆದರೆ ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡ್ಕೊಬೋದು, ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸ್ತಾರೆ, ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸಹ ಹೆಚ್ಚಿನ ಕಾಳಜಿ ಇವರು ತೋರಿಸ್ತಾರೆ. ಕುಂಭರಾಶಿಯಲ್ಲಿ ಜನಿಸಿರೋರು ಮೊದಲನೇದಾಗಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೋಬೇಕು. ಕಾರಣ ಏನಪ್ಪ ಅಂದರೆ, ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಇವರು ಹೆಚ್ಚಿನ ಮಟ್ಟದಲ್ಲಿ ಯೋಚನೆಯನ್ನು ಮಾಡ್ತಾರೆ. ಈ ಕಾರಣದಿಂದ ಇವರಿಗೆ ಈ ತಲೆನೋವು ಬರೋದು, ತಲೆ ತಿರುಗೋದು, ಇಂತಹ ಒಂದು ತೊಂದರೆಗಳು ಬರುತ್ತೆ. ಹಾಗೆ ಈ ಮಾನಸಿಕ ಒತ್ತಡದ ಕಾರಣ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಪ್ಪಾದ ನಿರ್ಧಾರಗಳನ್ನು ತಗೋತಾರೆ. ಅದರಲ್ಲೂ ಸ್ವಲ್ಪ ಈ ಯಶಸ್ಸಿನ ಫಲ ಅಥವಾ ಫಲಿತಾಂಶದಲ್ಲಿ ಕಡಿಮೆ ಪ್ರಮಾಣವನ್ನು ಪಡೀತಾರೆ. ಇವರು ನಿರೀಕ್ಷಿಸಿದಷ್ಟು ಯಶಸ್ಸು ಇವತ್ತು ಇವರಿಗೆ ಸಿಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ.
ಅವೆಲ್ಲ ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? ಇವರು ಶಾಂತ ಸ್ವಭಾವದಿಂದ ಇರಬೇಕು, ಯೋಗ ಪ್ರಾಣಾಯಾಮ ಧ್ಯಾನದಲ್ಲಿ ತೊಡಗಬೇಕು. ಆವಾಗ ಮಾನಸಿಕ ಚಿಂತೆ ಸ್ವಲ್ಪ ಕಡಿಮೆ ಆಗುತ್ತೆ. ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಎದುರಾದರೂ ಕೂಡ ಇವರ ಸೋದರರು ಅಥವಾ ಸೋದರಿಯರು ಒಂದು ರೀತಿಯಲ್ಲಿ ಪರಿಹಾರವನ್ನು ಕಂಡುಹಿಡಿತಾರೆ, ಇವರು ಕಷ್ಟದಿಂದ ಪಾರಾಗ್ತಾರೆ. ಅದೇ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇವರ ದುಡುಕುತನದ ನಿರ್ಧಾರಗಳಿಗೆ ಇವರು ಬೆಲೆ ತರಲೇಬೇಕಾಗತ್ತೆ. ಅದನ್ನು ಯಾರೂ ಸರಿ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗೆಯೇ ಬೇರೆಯವರ ಮನಸ್ಸಿನ ಆಂತರ್ಯವನ್ನು ಇವರು ಅರ್ಥ ಸಹ ಮಾಡ್ಕೊಂಬಲ್ಲ. ಆದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಬೇಸರದ ವಾತಾವರಣ ಉಂಟಾಗುವ ಸಾಧ್ಯತೆಗಳಿದೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಆಗಲೇ ಹೇಳಿದರೆ ಮಾನಸಿಕ ಒತ್ತಡ ಇರುತ್ತೆ. ನಿಮ್ಮ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ವಿಶೇಷವಾದಂತಹ ತೊಂದರೆ ಏನೂ ಇರಲ್ಲ, ಎಚ್ಚರಿಕೆ ಇದ್ದಷ್ಟು ಒಳ್ಳೆಯದು, ನೆಗ್ಲಿಜೆನ್ಸ್ ಇರಬಾರ್ದು ಅಷ್ಟೇ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅದನ್ನು ಉಳಿಸುವ ಒಂದು ಪ್ರಯತ್ನದಲ್ಲಿ ತೊಡಗುವುದು ಒಳ್ಳೆಯದು ಅಂತ ಬರ್ತದೆ. ಮೀನರಾಶಿಯಲ್ಲಿ ಜನಿಸಿರೋರು ಬಹುದಿನದಿಂದ ಕಾಡುತ್ತಿದ್ದ ಆಹಾರದ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊತೀವಿ. ಅದು ಮುಖ್ಯವಾದಂತಹ ವಿಚಾರ. ಈ ಕಾರಣದಿಂದ ಆರೋಗ್ಯದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತೀವಿ. ಇನ್ನು ನೀವು ಯಾವುದೇ ಕೆಲಸ ಕಾರ್ಯಗಳಾಗಲಿ, ನೀವು ಅರಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ದೊರೆಯುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಸಾಧ್ಯವಾದಷ್ಟು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡ್ತೀನಿ. ಬೇರೆಯವರಿಗೆ ಹಣದ ಸಹಾಯ ಮಾಡೋದರಲ್ಲಿ ಸ್ವಲ್ಪ ಹಿಂಜರಿತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿರುವ ಒಂದು ರೀತಿಯ ಭಯ, ಹಣದ ವಿಚಾರದಲ್ಲಿ ಒಂದು ರೀತಿ ಭಯ ಇರುತ್ತೆ. ಹಾಗೆ ನಿಮ್ಮ ಮೇಲೆ ನಿಮಗೆ ಸಾಕಷ್ಟು ನಂಬಿಕೆಯ ಕೊರತೆ ಉಂಟಾಗುತ್ತೆ, ನಂಬಿಕೆ ಕಮ್ಮಿ ಆಗಿಬಿಡುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ವಿದೇಶದಲ್ಲಿ ಉದ್ಯೋಗ ಲಭಿಸುತ್ತೆ, ಅಥವಾ ವಿದೇಶದ ಆಡಳಿತವಿರುವ ಕಚೇರಿಗಳು ಕಂಪನಿಗಳಲ್ಲಿ ಉದ್ಯೋಗ ಲಭಿಸುತ್ತೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಅವರಿಗೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ತಮ್ಮದೇ ಆದ ಒಂದು ಮಾನದಂಡದಲ್ಲಿ ಜೀವನ ಮಾಡ್ತಾರೆ. ಅಂದರೆ ವಿದೇಶಕ್ಕೆ ತೆರಳಿ ತಾವು ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅವಕಾಶವನ್ನು ಪಡ್ಕೋತಾರೆ. ಇದಕ್ಕೆ ಆತ್ಮೀಯರ ಬಂಧು ಬಳಗದವರ ಸಹಾಯ ಸಾಕಷ್ಟು ದೊರೆಯುತ್ತೆ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಬೇಕು. ನೀರಿರುವ ಸ್ಥಳಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ, ಅದರ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.